शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಯಸ್, ಇವಾಗ ನೀನ್ ನನ್ನ ರೂಟಿಗೆ ಬಂದೆ. ಇವಾಗ ತಪ್ಪಿಸ್ಕೊಳಕ್ಕಾಗಲ್ಲ. ಏ ಮಗು, ಏನ್ ನಿನ್ ಪ್ರಾಬ್ಲಮ್? ಯಾಕೆ ನನ್ನ ಹಿಂದೆ ಬಿದ್ದಿದ್ಯಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಮತ್ತೆ ನನ್ನ ಹೆಸರು ಯೋಧಾ ಸಿಂಗ್ ಅಂತ. ಮತ್ತೆ ನಾನ್ ಯಾವಾಗ ಯುದ್ಧ ಮಾಡ್ತೀನಿ ಆಗ ದೊಡ್ಡ ದೊಡ್ಡವ್ರಿಗೆ ಮಣ್ ಮುಕ್ಕಿಸ್ಬಿಡ್ತೀನಿ. ನೀನಂತೂ ಮಗು ಮಗು. ಶಿವ, ನಿನಗೇನಾಗಿಲ್ಲ ತಾನೆ? ಅಯ್ಯೋ, ನಿನ್ಗೂ ಕೂಡ ಅವ್ನ್ ಪೌಡರ್ ಹಾಕ್ಬಿಟ್ನಾ? ಅರೆ, ಅವನಿಗೆ ಪೌಡರ್ ಇಲ್ದೆ ಫೈಟ್ ಮಾಡಕ್ ಆಗಲ್ಲ ಅನ್ಸತ್ತೆ. ಪೌಡರ್ ಮನುಷ್ಯ. ಲಡ್ಡು ಸಿಂಗ್ ಸರ್, ಯೋಧಾ ಸಿಂಗ್ ಓಡ್ ಹೋಗಿ ಏನ್ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ? ಅವನು ನಮ್ಮೂರ್ನವನಲ್ಲ. ಅವನು ಯಾವ್ದಾದ್ರೂ ಹೋಟ್ಲಲ್ಲಿ ಉಳ್ಕೊಂತಾನೆ ಅಷ್ಟೇ. ನೀವು ಎಲ್ಲಾ ಹೋಟೆಲ್ಗೂ ವಾಂಟೆಡ್ ನೋಟಿಸ್ನ ಕೊಟ್ಬಿಡಿ. ಮತ್ತೆ ಸೆಕ್ಯೂರಿಟಿ ಬ್ಲಾಕೇಜ್ನ ಜಾಸ್ತಿ ಮಾಡಿ. ಓಕೆ ಸರ್. ಅಂದ್ರೆ ಶಿವ, ಒಂದ್ ನಿಮಿಷ ಸರ್. ಹಲೋ ಪೊಲೀಸ್ ಸ್ಟೇಷನ್. ಮೊದಲು ಚೆಕಿಂಗ್, ಆಮೇಲೆ ಹೋಗೋದು. ಯೋಧಾ ಸಿಂಗ್ ಒಬ್ಬ ಚೀಟರು. ಅವನು ಕಣ್ಣಿಗೆ ಪೌಡರ್ ಹಾಕಿ ಓಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾನೆ. ನಾವು ಕಣ್ ಮುಚ್ಕೊಂಡು ಫೈಟ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅವನ ಜೊತೆ ಫೈಟ್ ಮಾಡ್ಬೇಕಂದ್ರೆ. ಮತ್ತೆ ನಾನು ಅದನ್ನ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡೋ ಅಷ್ಟ್ರಲ್ಲೇ ಆ ಕಳ್ಳ ಓಡೋಗಿರ್ತಾನೆ. ಲಡ್ಡು ಸಿಂಗ್ ಸರ್ ಎಷ್ಟೊಂದ್ ಬಿಗಿ ಬಂದೋಬಸ್ತ್ ಮಾಡಿದಾರಂದ್ರೆ ಅವನು ತಪ್ಪಿಸ್ಕೊಂಡು ಹೋಗೋಕ್ ಆಗಲ್ಲ. ಇಷ್ಟು ಚಿಕ್ಕ ವಿಷಯ, ನಾನ್ ಕಣ್ ಮುಚ್ಕೊಂಡ್ ಫೈಟ್ ಮಾಡೋದ್ರಲ್ಲಿ ತುಂಬಾ ಫೇಮಸ್. ನಾವಿದನ್ನ ನಮ್ಮೂರಲ್ಲಿ ಆಟ ಆಡ್ತಾನೆ ಕಲ್ತ್ ಬಿಡ್ತೀವಿ ಗೊತ್ತಾ? ನಿನ್ ಪಕ್ಕದಲ್ಲಿರೋ ಸೌಂಡ್ ವೇವ್ಸ್ ನ ಕೇಳ್ಕೋಬೇಕು. ನಿನ್ ಕಣ್ಣಿಗೆ ನೀನು ಪಟ್ಟಿ ಕಟ್ಕೊಂಡ್ ನಿಂತ್ಕೋ. ಇವಾಗ ನಾನೀ ಹಣ್ಣನ್ನ ನಿಂಗ್ ಬಿಸಾಕ್ತೀನಿ, ನೀ ಸೌಂಡ್ ಕೇಳಿಸ್ಕೊಂಡ್ ಹೊಡಿ. ಒಂದ್ಸಾರಿ ನೀನ್ ಮಾಡಿ ತೋರ್ಸು, ಆಮೇಲೆ ಶಿವನ್ಗೆ ಐಡಿಯಾ ಸಿಗುತ್ತೆ. मैं हूँ शिवा मेरे एडवेंचरस एपिसोड देखो जियो सिनेमा पर, वो भी फ्री में।